ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರೋಂತಹ ಗೋಧಿನ ಬಳಸ್ಕೊಂಡು ತಂಬಿಟ್ಟು ಮಾಡೋಣ. ಮಾಡೋದಂತೂ ಈಸಿ, ತುಂಬಾ ರುಚಿಯಾಗೂ ಇರುತ್ತೆ. ಸ್ವಲ್ಪ ಹೊತ್ತು ಫ್ರೀ ಇದ್ದರೆ ಸಾಕು. ಈ ಶಿವರಾತ್ರಿ ಹಬ್ಬಕ್ಕೆ ತುಂಬಾ ರುಚಿಯಾಗಿರುವಂತಹ ತಂಬಿಟ್ಟನ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಹಿಡ್ಕೊಂಡು ಇದಕ್ಕೆ ನಾವು ಫಸ್ಟಿಗೆ 2 ಬಟ್ಲಾಗೋವಷ್ಟು ಮಾಮೂಲಿ ರೇಷನ್ ಅಕ್ಕಿನ ಹಾಕ್ಕೋಬೇಕು. ನಾನಿಲ್ಲಿ ಮನೇಲಿ ಬಳಸೋವಂತಹ ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸೋನಾ ರೈಸ್ನೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಅಕ್ಕಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹುರಿಬೇಕಾದ್ರೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಇಟ್ಕೊಂಬಿಡಿ. ನೆಕ್ಸ್ಟು ಇದಕ್ಕೆ ನಾನು 1 ಬಟ್ಲಾಗೋಷ್ಟು ಹುರಿಗಡಲೆನ ತೊಗೊಂಡಿದ್ದೀನಿ. ಹುರಿಗಡಲೆನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಕ್ಕೆ ನೀಟಾಗಿ ಸ್ವಲ್ಪ ಗರಿ ಗರಿ ಆಗೋ ತನಕ ಅಷ್ಟೇ. ನಂತರ ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಗೋಧಿನ ತೊಗೊಂಡಿದ್ದೀನಿ. ಈ ಗೋಧಿನ ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡಿಕೊಂಡು, ಹಾಗೆ ಗೋಧಿಗಳು ಸ್ವಲ್ಪ ದಪ್ಪ ಆಗುತ್ತೆ ಸೈಜು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಸೈಡಿಗೆ ಇಟ್ಕೊಂಡು ಒಂದು ಅರ್ಧ ಬಟ್ಲಾಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಇದು ಕೂಡ ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ನಾವು ಮೇಲೆ ನಂತರ ಹಿಟ್ಟಿನ ಮೇಲೆ ಹಾಕ್ಕೊಳ್ಳೋದಕ್ಕೆ ಈ ರೀತಿ ಫ್ರೈ ಮಾಡ್ಕೊತಿರೋದು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಗಸಗಸೆನೂ ಕೂಡ ಹಾಕ್ಕೊಳ್ಳೋಣ. ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದು ಕೂಡ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಇದನ್ನು ಸೈಡಿಗೆ ಇಟ್ಕೊಂಡು ಒಂದು 1/4 ಬಟ್ಲಾಗೋಷ್ಟು ಕಡಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊತಿರೋದು ಮೇಲೆ ಹಿಟ್ಟಿನ ಮೇಲೆ ಹಾಕ್ಕೊಳ್ಳೋದಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಂತರ ಇದಕ್ಕೆ ಅರ್ಧ ಬಟ್ಲಾಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾನ ನಾವು ಸಿಪ್ಪೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಅಂದರೆ ನಾವು ಆಫ್ ಮಾಡಿದ ಮೇಲೆ ಚೆನ್ನಾಗಿ ಸಿಪ್ಪೆ ಬಿಡ್ಕೋಬೇಕು, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸೈಡಿಗೆ ಇಟ್ಕೊಂಡು ಇದಕ್ಕೆ 1 ಬಟ್ಲಾಗುವಷ್ಟು ಫ್ರೆಶ್ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಕೊಬ್ಬರಿ ತುರಿನ ನಾವು ಲೈಟಾಗಿ ಕಮ್ಮಿ ಉರಿಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ನಾವು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಹುರಿ ಮಾಡ್ಕೋಬಾರ್ದು, ಜಾಸ್ತಿ ಬಿಸಿ ಇದ್ದರೆ ಕೆಂಪು ಕಲರ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿ ಫ್ಲೇವರ್ ಚೆನ್ನಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದನ್ನು ಸೈಡಿಗೆ ಇಟ್ಕೊಂಬಿಡಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಹುರ್ಕೊಂಡಿರೋಂತಹ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಅಂದರೆ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಇದನ್ನು ಸೈಡಿಗೆ ಇಟ್ಕೊಂಡು ಈಗ ದೊಡ್ಡ ಮಿಕ್ಸಿ ಜಾರ್ ತೊಗೊಳ್ಳೋಣ. ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಧಿ, ಅಕ್ಕಿ ಹಾಗೆ ಕಡಲೆನ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನು ನಾವು ಫ್ರೈ ಮಾಡಾದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇಲ್ಲಾಂದರೆ ಪೌಡರ್ ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಕೂಲ್ ಆದರೆ ಗರಿ ಗರಿ ಆಗಿರುತ್ತಲ್ಲ, ಆವಾಗ ಪೌಡರು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಫುಲ್ಲು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡ್ಕೊತಿದ್ದೀನಿ. ಯಾವ ರೀತಿ ಅಂದರೆ ನಾವು ನಾರ್ಮಲ್ಲಾಗಿ ಈ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಆ ರೀತಿ ಇರುತ್ತಲ್ಲ, ಆ ರೀತಿ ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ನಾನೀಗ ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಬ್ರೇಷನ್ಗೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ತರಿಯಾಗಿ ಫ್ರೈ ಮಾಡ್ಕೊಂಡಿರೋ ಅಂತಹ ಕಡಲೆ ಬೀಜ ಹಾಗೆ ಕೊಬ್ಬರಿ ಪುಡಿ, ಕೊಬ್ಬರಿನ ನೋಡಿ ಈಗ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಇನ್ನೂ ಸಣ್ಣಗಾಗಿದೆ. ಇದನ್ನು ತಿನ್ನೋದಕ್ಕೆ ಕೂಡ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಫ್ರೈ ಮಾಡಿರೋ ಕಡಲೆ, ಇದಕ್ಕೆ ನಾವು ಎಳ್ಳನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಎಳ್ಳು ಜಾಸ್ತಿ ಹಾಕಿದಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಗಸಗಸೆನೂ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ 1 ಸ್ಪೂನ್ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡಾದಮೇಲೆ ನಾವು ಕೈಯಲ್ಲಿ ಮಿತ್ಕೋಬೇಕಾಗುತ್ತೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿನ ನಾವು ಬೇಕಾದರೆ ಮಿಕ್ಸಿ ಜಾರ್ಗೆ ಪೌಡರ್ ಮಾಡ್ಕೋಬೇಕಾದ್ರೂ ಹಾಕ್ಕೋಬೋದು. ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು 1.5 ಬಟ್ಲಾಗುವಷ್ಟು ಬೆಲ್ಲನ ತೊಗೊತಿದ್ದೀನಿ. ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನಿಮಗೆ ಜಾಸ್ತಿ ಪಾಕ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊತೀನಿ ಅಷ್ಟೇ. ಈಗ ಇದಕ್ಕೆ ಜಾಸ್ತಿ ಅಂದರೆ ಪಾಕ ಆಗಬಾರ್ದು, ನಮಗೆ ನಾರ್ಮಲಾಗಿ ಬೆಲ್ಲ ಕರಗಿ ಹಿಡ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕನ ಈಗ ಹಿಟ್ಟೊಳಗೆ ಶೋಧಿಸ್ಕೊತೀನಿ. ನಾವು ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಬೇಡ, ಏಕೆಂದರೆ ಒಂದು ಏನಾದರೂ ಕಸಗಳಿದ್ದರೆ ಬಾಯಿಗೆ ಸಿಕ್ಬಿಡುತ್ತೆ. ಹಾಗಾಗಿ ಈ ರೀತಿ ಒಂದು ಜಾಲರಿನ ತಗೊಂಡು ಶೋಧಿಸ್ಕೊಂಡು ಹಾಕ್ಕೊಳ್ಳಿ.
ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ನಾವು ಎಲ್ಲ ಸೈಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಸ್ವೀಟು ಹತ್ಕೊಳ್ಳುತ್ತೆ. ನಾವು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿದ್ರೆ ಒಂದೇ ಸೈಡ್ ಬೆಲ್ಲ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ಉಂಡೆ ಚೆನ್ನಾಗಿ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ನಾವು ಎಲ್ಲೆಲ್ಲಿ ಇಟ್ಟುಬಿಟ್ಟಿರ್ತೀವೋ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಉಂಡೆನ ಮಾಡ್ಕೊಂಡಿದ್ದೀನಿ. ತೀರಾ ಸಣ್ಣದು ಅಲ್ಲ, ತೀರಾ ದಪ್ಪನೂ ಇಲ್ಲ, ನಾರ್ಮಲ್ಲಾಗಿ ಕರೆಕ್ಟಾಗಿದೆ. ಯಾರಾದರೂ ರಿಲೇಷನ್ ಬಂದಾಗ ಕೊಡೋದು ಕೂಡ ಕರೆಕ್ಟಾಗಿರುತ್ತೆ. ಈ ರೀತಿ ನಾನು 2 ಉಂಡೆನ ನಿಮಗೆ ಮಾಡಿ ಈ ರೀತಿ ತೋರಿಸ್ತಿದ್ದೀನಿ. ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ಮಾಡ್ಕೊತೀನಿ. ಈ ರೀತಿ ನೀವು ಟೈಟಾಗಿ ಕಟ್ಟೋದ್ರಿಂದ ಉಂಡೆಗಳು ಬೇಗ ಹಾಳಾಗೋದಿಲ್ಲ, ಹಾಗೆ ಒಡ್ಕೊಳ್ಳೋದು ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಬೇಕಾದರೂ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಕೇಳಿದಾಗಲೂ ಸ್ವೀಟ್ನ ಮಾಡಿಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.